ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಬಡವರ ಪಾಲಿನ ಸಂಜೀವನಿ ಆಗಬೇಕಾಗಿರುವಂಥ ಆಸ್ಪತ್ರೆ ಪಾಳು ಬಿದ್ದು ಹೋಗ್ತಾ ಇದ್ದಾವೆ. ಆಸ್ಪತ್ರೆಯಲ್ಲಿದ್ದಂತಹ ಬೆಡ್ಗಳು, ಲ್ಯಾಬ್ನ ರಕ್ತ ತಪಾಸಣೆ ಮಾಡ್ತಕ್ಕಂತಹ ಇಕ್ವಿಪ್ಮೆಂಟ್ಸ್ ಸಹ ಧೂಳು ಹಿಡಿದು ಹೋಗ್ತಾ ಇದ್ದಾವೆ. ಇಂತಹ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಲ ಗ್ರಾಮದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಹೆಚ್ಚುವರಿ ಬೆಡ್ಡನ್ನಾಗಿ ಮಾಡಿಕೊಂಡು ಸುಮಾರು 30 ಬೆಡ್ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಈಗ ಸರ್ಕಾರ ಸಹ ಉದ್ಘಾಟನೆ ಮಾಡಿಟ್ಟಿದೆ. ಆದರೆ ಹೈಟೆಕ್ ಕಟ್ಟಡ ಸಹ ನಿರ್ಮಾಣವಾದರೂ ಯಾವುದೇ ರೀತಿ ವೈದ್ಯರನ್ನು ಅಲ್ಲಿ ನೇಮಕ ಮಾಡಿಲ್ಲ. ಇದರಿಂದಾಗಿ ಕಟ್ಟಡ ಸಂಪೂರ್ಣವಾಗಿ ಪಾಳು ಬಿದ್ದು ಹೋಗ್ತಾ ಇದೆ. ಯಾವುದೇ ರೀತಿ ರೋಗಿಗಳಿಗೂ ಕೂಡ ಅನುಕೂಲ ಆಗ್ತಾ ಇಲ್ಲ. ಇನ್ನು ಕಟ್ಟಡಕ್ಕೆ ಅಳವಡಿಸಿರ್ತಕ್ಕಂಥ ಕಿಟಕಿ ಗ್ಲಾಸ್ಗಳು ಸಹ ಒಡೆದು ಹೋದರೆ, ಇನ್ನು ಅಲ್ಲಿ ಖಾಸಗಿ ಸಂಸ್ಥೆಗಳು ಕೊಟ್ಟಿರ್ತಕ್ಕಂತಹ ಲ್ಯಾಬಿಗೆ ಕೊಟ್ಟಿರ್ತಕ್ಕಂತಹ ಲ್ಯಾಬೊರೇಟರಿಯ ವಸ್ತುಗಳು ಸಹ ಧೂಳು ಹಿಡಿದು ಹಾಳಾಗಿ ಹೋಗ್ತಾ ಇದ್ದಾವೆ. ಇಂಥ ಸಾಕಷ್ಟು ಸಮಸ್ಯೆಗಳಿದ್ದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾಕಂದರೆ 2021 ಕಟ್ಟಡ ಪೂರ್ಣಗೊಂಡು ಉದ್ಘಾಟನೆ ಆಗಿದೆ. ಆದರೆ ಇದುವರೆಗೂ ಕೂಡ ಕಳೆದ 3 ವರ್ಷ ಕಳೆದರೂ ಸಹ ಯಾವುದೇ ರೀತಿ ವೈದ್ಯರನ್ನು ನೇಮಕ ಮಾಡಿಕೊಂಡಿಲ್ಲ. ಹೀಗಾಗಿ ಆ ಭಾಗದ ರೋಗಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ನಮ್ಮ ಊರಿಗೂ ಕೂಡ ಸಮುದಾಯ ಆರೋಗ್ಯ ಕೇಂದ್ರ ಆಯ್ತಲ್ಲಪ್ಪ ಅಂತ ಖುಷಿ ಪಟ್ಟಂಥ ಜನರಿಗೆ ಈಗ ಆತಂಕದಲ್ಲಿ ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಒಂದು ಸಿಸರಿನ್ ಆಗಬೇಕಾದ್ರೆ ಅಥವಾ ಮಹಿಳೆಯರಿಗೆ ಡಿಲಿವರಿ ಆಗಬೇಕಾದ್ರೆ ಅಥವಾ ಯಾವುದಾದ್ರೂ ತುರ್ತು ಚಿಕಿತ್ಸೆ ಸಿಗಬೇಕಾದ್ರೆ, ಹೀಗಾಗಿ ಆಪರೇಷನ್ಗಳು ಆಗಬೇಕಾದ್ರೆ ಅವರು ನಗರಗಳಿಗೆ ವಲಸೆ ಹೋಗ್ಬೇಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬೇಕು. ನೆನೆಗಲ್ಲಿನಿಂದ ಹೋಗಬೇಕಾಗಿರ್ತಕ್ಕಂಥದ್ದು ಗದಗೆ ಹೋಗಬೇಕು, ಇಲ್ಲಾಂದರೆ ಹುಬ್ಬಳ್ಳಿಗೆ ಹೋಗಬೇಕು. ಇಂತಹ ಸಾಕಷ್ಟು ಸಮಸ್ಯೆಗಳನ್ನು ಆ ಭಾಗದ ರೋಗಿಗಳು ಕೂಡ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಮುತುವರ್ಜಿ ವಹಿಸಿ ಆ ಭಾಗದ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಕಲ್ಪಿಸಲ್ಲ. ಇನ್ನು ನರೇಗಲ್ ಪಟ್ಟಣದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 30 ಬೆಡ್ ಸಮುದಾಯ ಕೇಂದ್ರವನ್ನಾಗಿ ಈಗಾಗಲೇ ಮಾಡಲಾಗಿದೆ. ಸಮುದಾಯ ಕೇಂದ್ರವನ್ನಾಗಿ ಮಾಡಿದರೂ ಸಹ ಯಾವುದೇ ರೀತಿ ವೈದ್ಯರನ್ನಾಗಲಿ, ಅಲ್ಲಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ಗಳನ್ನಾಗಲಿ, ಜೊತೆಗೆ ಔಷಧಿಯಾಲಯದಲ್ಲಿರ್ತಕ್ಕಂಥ ಫಾರ್ಮಸಿಸ್ಟ್ ಆಗಿರ್ಬೋದು, ಇಂಥ ಸಾಕಷ್ಟು ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಯಾವುದೇ ರೀತಿ ಹುದ್ದೆಗಳನ್ನು ಕೂಡ ತುಂಬಿಕೊಳ್ಳಲು ಆರೋಗ್ಯ ಇಲಾಖೆ ಮುಂದಾಗಿಲ್ಲ. ಒಟ್ಟು ಅಲ್ಲಿ ನೆರೆಗಲ್ಲಿಗೆ ಸುಮಾರು 5 ತಜ್ಞ ವೈದ್ಯರು ಬೇಕಾಗ್ತಾರೆ. ಜೊತೆಗೆ ಸುಮಾರು 23ಕ್ಕೂ ಅಧಿಕ ಹುದ್ದೆಗಳು ಸಹ ಅಲ್ಲಿ ತುಂಬಿಕೊಳ್ಬೇಕಾಗುತ್ತೆ. ಯಾಕಂದರೆ ಲ್ಯಾಬ್ ಟೆಕ್ನಿಷಿಯನ್ಗಳಾಗಿರ್ಬೋದು, ಫಾರ್ಮಸಿಸ್ಟ್ ಆಗಿರ್ಬೋದು ಮತ್ತು ಡಿ ಗ್ರೂಪ್ ನೌಕರು, ಇಂಥ ಸಾಕಷ್ಟು ಹುದ್ದೆಗಳು ಕೂಡ ಬಾಕಿ ಇದ್ದಾವೆ. ಯಾವುದೇ ರೀತಿ ಮುತುವರ್ಜಿ ವಹಿಸಿ ಸರ್ಕಾರ ಆಗಿರ್ಬೋದು, ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿಲ್ಲ. ಹೀಗಾಗಿ ಆ ಭಾಗದ ಜನರು ಈಗ ಸರ್ಕಾರದ ವಿರುದ್ಧ ಮತ್ತು ಆರೋಗ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ಆ ಭಾಗದ ಜನರು ಸಹ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಮ್ಗೆ ಹೆರಿಗೆ ಆಗಲ್ಲ ಅಂತ ಇದು ನಮ್ಗೆ ಪ್ರಯತ್ನ ಆಗೋದಿಲ್ಲ, ನೀವು ಮುಂದಕ್ಕೆ ಹೋಗ್ರಿ ಅಂತಾರೆ. ಬಡವರು ಒಮ್ಮೆ ಸರ್ಕಾರದಾಗ ನೀವು ಇಲ್ಲೇ ಬರ್ಬೇಕು, ಇಲ್ಲ ಎಲ್ಲದು ವ್ಯವಸ್ಥೆ ಚಲೋ ಇರ್ಬೇಕಂತ ಎಲ್ಲರೂ ಇಲ್ಲಿ ಕೇಳ್ತಾರೆ ರೀ. ಇದಕ್ಕೆ ವ್ಯವಸ್ಥೆ ಇಲ್ಲ, ಹೆಂಗೆ ಮಾಡ್ಬೇಕು ಅನ್ನೋದು ತೊಂದರೆ ಐತಿ. ಹೆರಿಗೆ ಆಗಕ್ಕೆ ಡಾಕ್ಟರ್ಸ್ ಎಲ್ಲ ಇಲ್ಲೇ ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟರ್ಸ್ ಬೇಕು, ಸಿಬ್ಬಂದಿಯರು ಕರೆಸ್ಬೇಕಂತ ಕೇಳ್ಕೊಟ್ಟು ಸಮಸ್ಯೆ ಐತ್ರಿ ಸರ್. ಇದು ಸಮಸ್ಯೆ ಪರಿಹಾರ ಬೇಕು, ಮತ್ತು ಪರಿಹಾರ ಹರಿಸ್ಬೇಕಂತ ಮತ್ತು ಡಾಕ್ಟರ್ಸ್ ಬೇಕು, ಚಲೋ ಡಾಕ್ಟರ್ಸ್. ಮತ್ತು ಇಲ್ಲಿ ಹೆರಿಗೆ ಆಗಬೇಕು, ಸಿಜರಿನ ಮಾಡೋವಂಥ ಪ್ರಯತ್ನ ಮಾಡಿಸ್ಬೇಕಂತ ಕೇಳ್ಕೊ. 2021 ನಮ್ಗೆ PRC ಇದ್ದಿದ್ದು ಇದಾಗಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ನರೇಗಲ್ ಇದಕ್ಕೆ ಹುಬ್ಳಿಗೆ ಮಂಜೂರಾತಿ ಆಗಿ 4-5 ವರ್ಷ ಕಳೆದ್ರು ಇವತ್ತಿಗೂ ನಮಗೆ ಅದು ಸಮುದಾಯ ಆರೋಗ್ಯ ಕೇಂದ್ರನ ಇದನ್ನು ಆರಂಭ ಸ್ಟಾರ್ಟ್ ಮಾಡವಲ್ರಿ ಸರ್. ಆಮೇಲೆ ಅದರಲ್ಲಿ ಇರುವಂಥ ಎಲ್ಲ ಬಿಲ್ಡಿಂಗು ದೊಡ್ಡ ಹೈಟೆಕ್ ಬಿಲ್ಡಿಂಗ್ ಆಗೈತಿ, ಎಲ್ಲ ಇದಾಗೈತಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಐತಿ, ಎಲ್ಲ ಫೈನಲ್ ಐತಿ. ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ತೂಕಿ ಹಿಡಿದು ಹೊಂಟವು. ಇವತ್ತಿಗೂ ಅದಕ್ಕೆ ಯಾವುದು ಸಿಬ್ಬಂದಿ ಒದಗಿಸೋಕೆ ತಯಾರಿಲ್ಲ, ಅಲ್ಲಿ ಇನ್ಸ್ಟ್ರೂಮೆಂಟ್ಸನ್ನ ಸರಿಯಾಗಿ ಇದು ಮಾಡೋಕ್ಕೆ ತಯಾರಿಲ್ಲ. ಹಾಗಾಗಿ ನಾವು ನಮ್ಮ ಸರ್ನ ಕೇಳಿದ್ವಿ. ಎಲ್ಲ ಇಲ್ಲಿ ಜನರು ಈಗ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ನರೇಗಲ್ ಪಟ್ಟಣದ ಜನ ಈಗ ಗದಗೋ ಮತ್ತು ದೊಡ್ಡ ದೊಡ್ಡ ಸಿಟಿಗೆ ಹೋಗುವಂಥ ಪರಿಸ್ಥಿತಿ ಬಂದೈತಿ. ಪಾಪ ಬಡವ್ರು ಎಲ್ಲಿ ಹೋಗಬೇಕು? ಇದ್ರ ಸಲುವಾಗಿ ಈಗ ದವಾಖಾನೆ ಬಂತಂತಂದ್ರೆ ಎಮರ್ಜೆನ್ಸಿ ಗದಗು ಹುಬ್ಬಳ್ಳಿಗೆ ಶಾರಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಐತೆ ಸರ. ಹೆರಿಗೆ ಪಾಪ ಹೆಣ್ಮಕ್ಳು ಬಡವರು ಎಲ್ಲ ಅಲ್ಲಿಗೆ ಗದಗ ಹೋಗಬೇಕು, ಇಲ್ಲ ಸಿಟಿಗೆ ಎಲ್ಲೇ ಹುಡುಕೊಂಡು ಹುಬ್ಬಳ್ಳಿ
ಹುಬ್ಬಳ್ಳಿ ಹಿಂಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಭಾಳ ಖುಷಿ ಆಗೈತಿ ಸರ. ಮಾಡ್ಯಾರ ಎಲ್ಲ ಖುಷಿ ಐತಿ, ಇದಾಗೈತಿ ಎಲ್ಲ ಒಳ್ಳೆ ದವಾಖಾನೆ ಐತಿ, ಒಳ್ಳೆ ಹೈಟೆಕ್ ಆಸ್ಪತ್ರೆ ಆಗೈತಿ. ಆದರೂ ಕೂಡ ಇದ್ರ ವೈದ್ಯರ ಕೊರತೆಯಿಂದ ಇನ್ನೂ ಉದ್ಘಾಟನೆ ಆಗವಲ್ದು. ಅದಕ್ಕೆ ಬೇಗನೆ ಮತ್ತೆಲ್ಲ ಭಾಳ ಸಮಸ್ಯೆ ಐತಿ ಸರ. ಎಲ್ಲ ಇಷ್ಟು ಒಬ್ಬರ ವೈದ್ಯರು ಎಲ್ಲ ಇಷ್ಟು ಜನಕ್ಕೆ ನೋಡ್ಬೇಕಂತಂದ್ರೆ ಸಮಸ್ಯೆ ಆಕೈತಿ ಸರ. ಮತ್ತು ಸಿಬ್ಬಂದಿ ಬೇಕಿಲ್ಲ, ಜನಸಂಖ್ಯೆ ತಕ್ಕಂಗೆ 25-30 ಸಾವಿರ ಜನಸಂಖ್ಯೆ ಐತಿ ಸರ್ ಇದು ನರೇಗಲ್ ಪಟ್ಟಣ ಅಂದ್ರೆ. ಮತ್ತು ಆ ಜನಸಂಖ್ಯೆ ತಕ್ಕಂಗೆ ಒಂದು 4 ಮಂದಿ ವೈದ್ಯರು ಕೊರತೆ. ಅವು ಏನು ಸಿಬ್ಬಂದಿ ಅದಾವನ್ನ ಅಂಥ ಸಿಬ್ಬಂದಿ ಮತ್ತು ಲ್ಯಾಬ್ ಇನ್ಸ್ಟ್ರೂಮೆಂಟ್ಸು ಅವು ಏನದಾವ ಮೆಡಿಕಲ್ ಎಕ್ವಿಪ್ಮೆಂಟ್ಸು ಅವನ್ನೆಲ್ಲ ಕೊಟ್ಟು ಮುಂದೆ ಜನಸಂಖ್ಯೆ ತಕ್ಕಂಗೆ ದಾರಿ ಮಾಡಿ ಕೊಟ್ಟರೆ ಜನರಿಗೆ ಅನುಕೂಲ ಆಕೈತೆ ಸರ್. ಮತ್ತು ಕಟ್ಟಿದೆಲ್ಲ ಬಿಲ್ಡಿಂಗ್ ಬಿದ್ಕೊಂತ ಹೋದಪ್ಪ ಅಂದ್ರೆ ಮುಂದೆ ಕಟ್ಟಿ ಒಳ್ಳೆ ಹೈಟೆಕ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ ಅಂತ ಕೆಡ್ಕೊಂತ ಹೋದ್ರೆ ಹೆಂಗೆ ಆಕೈತೆ ಸರ್ ಅದು. ಅದಕ್ಕೆ ಬೇಗನೆ ಸರ್ಕಾರನ ಎಚ್ಚೆತ್ಕೊಂಡು ಇಲ್ಲಿದ್ದ ನರೇಗಲ್ ಮಜುರೆ ಒಂದು 5-6 ಮಜುರೆ ಹಳ್ಳಿ ಅಷ್ಟೇ ಅಲ್ಲ, ಜಕ್ಲಿ, ಹಾಳಕೇರಿ, ಆಮೇಲೆ ಕೊಪ್ಪ, ಆಮೇಲೆ ಇವೆಲ್ಲ ಸುತ್ತಮುತ್ತಲು ಮಾರುಂಬಸ್ರಿ, ಅಬ್ಬಿಗೇರಿ, ಕೋಟುಂಚಿಗೆ ಸಮೇತ ಈ ಸಮುದಾಯ ಆರೋಗ್ಯ ಕೇಂದ್ರದಾಗ ಬರ್ತಾವೆ ಸರ್. ಅದು ಆತಪ್ಪ ಅಂದ್ರೆ ಅದು ಅಷ್ಟೇ ಅಲ್ಲ, ನಮ್ಮ ನರೇಗಲ್ದ ಹಂಚಿನಾಳ, ಬೆನ್ನಾಳ, ತೊಂಡ್ಯಾಳ ಅಲ್ಲಿದ್ದ ಒಂದು 20 ಕಿಲೋಮೀಟ್ರಲ್ಲಿದ್ದ ಜನ ಇಲ್ಲಿ ನರೇಗಲಿಗೆ ಬರ್ತಾರಂತಂದ್ರೆ ಡಾಕ್ಟರ್ದು ಒಂದು ಒಳ್ಳೆ ನೇಮ್ ಐತೆ ಅಂತ ಅದ್ರ ಸಲುವಾಗಿ ಸಮುದಾಯ ಕೇಂದ್ರ ಕೊಟ್ಟಾರೆ ನಮ್ಮ ನರೇಗಲ್ಲಿಗೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆನೇ ಸರ್. ಮತ್ತಿದ್ದು ಇವತ್ತಿಗೆ ಹಂಗೆ ಕಟ್ಟಿ ಬಿಲ್ಡಿಂಗ್ ಕೆಡ್ಕೊತ ಹೋದ್ರೆ ಇದು ಆಗ್ತೈತಿ. ಅದ್ರ ಸಲುವಾಗಿ ಬೇಗನೆ ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತಂದು. ವೀಕ್ಷಕರು ಕೇಳಿದ್ರಲ್ಲ ಆ ಭಾಗದ ಜನರ ನೋವಿನ ಮಾತನ್ನು. ಯಾಕಂದರೆ ಒಂದು ಮಹಿಳೆಯರು ಸಹ ಡೆಲಿವರಿ ಆಗಬೇಕಾದ್ರೆ ಗದಗಿಗೆ ಹೋಗಬೇಕು, ಇಲ್ಲ ಹುಬ್ಬಳ್ಳಿಗೆ ಹೋಗಬೇಕು, ಇಲ್ಲ ಗಜೇಂದ್ರಗಢ ತಾಲೂಕು ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು. ಆದರೆ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಗಿ 2021ರಲ್ಲಿ ಸಹ ಉದ್ಘಾಟನೆ ಆದರೂ ಇದುವರೆಗೂ ಕೂಡ ಯಾವುದೇ ರೀತಿ ಜನಪ್ರತಿನಿಧಿಗಳಾಗಲಿ ಅಥವಾ ಸರ್ಕಾರವಾಗಲಿ ವೈದ್ಯರನ್ನು ನೇಮಕ ಮಾಡಿಕೊಂಡಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ DHO ಅವ್ರನ್ನ ಸಂಪರ್ಕ ಮಾಡಿ ಡಾಕ್ಟರ್ SS ನಿಲ್ಗೊಂದವರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಮ್ಮ ಜಿಲ್ಲೆಯಲ್ಲಿ 2 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನರೇಗಲ್ ಮತ್ತು ರೋಣ ತಾಲೂಕಿನಲ್ಲಿ, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಟಗೇರಿ ಗದಗ ತಾಲೂಕಿನಲ್ಲಿ. 3 ವರ್ಷದ ಹಿಂದುಗಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ ಅಂಥೇಳಿ ನ್ಯಾಷನಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಕಟ್ಟಡಗಳನ್ನು ಕಟ್ಟಿಸಿ ರೆಡಿಯಾಗಿದ್ದು, ಆ ಸರ್ಕಾರದ ವತಿಯಿಂದ ಅಥವಾ ನಮ್ಮ ಫೈನಾನ್ಸ್ ಇದರಿಂದನೂ ಅವು ಹುದ್ದೆಗಳ ಸ್ಯಾಂಕ್ಷನ್ ಆಗಲಿರೋ ಕಾರಣಕ್ಕೆ ಇನ್ನೂ ಫಂಕ್ಷನ್ ಆಗಿರಲಿಲ್ಲ. ಮೊನ್ನೆ ಈಗ ರೀಸೆಂಟಾಗಿ ಈಗ ಗೌರ್ಮೆಂಟ್ ಸರ್ಕಾರದಿಂದ ಆದೇಶನೂ ಬಂದಿದೆ, ಹುದ್ದೆಗಳನ್ನು ಸೃಷ್ಟಿ ಮಾಡಿಸಿ ನಮಗೆ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 5 ಹುದ್ದೆಗಳು ಬಂದಿದ್ದಾವೆ. ಸ್ಪೆಷಲಿಸ್ಟ್ ಡಾಕ್ಟರ್ಸು, ಫಿಸಿಷಿಯನ್ನು, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್ನು, ಅನೆಸ್ಥೆಟಿಸ್ಟು ಮತ್ತು ಡೆಂಟಿಸ್ಟು. ಆಮೇಲೆ 23 ಇತರ ಹುದ್ದೆಗಳದಾವೆ. ಇತರ ಹುದ್ದೆಗಳ ಸ್ಟಾಫ್ ನರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್, ಡ್ರೈವರ್ಸು, ಗ್ರೂಪ್ ಡಿ, ಆಫೀಸ್ ಸೂಪರಿಂಟೆಂಡೆಂಟು ಮತ್ತು SDS ಹುದ್ದೆಗಳನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಆಲ್ರೆಡಿ ಅದರ ಪ್ರಕಾರ ಯಾವ ಹುದ್ದೆಗಳು, ಒಂದಿಷ್ಟು ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸ್ ಮೇಲೆ ತೊಗೊಳ್ಬೇಕಾಗಿದೆ. ಕಾಂಟ್ರಾಕ್ಟ್ ಬೇಸಲ್ಲಿದ್ದ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸಲ್ಲಿ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಲ್ರೆಡಿ ಫೈಲ್ ಪುಟಪ್ ಮಾಡಿ ಪ್ರೊಸೆಸ್ನ ಹಂತ ಸ್ಟಾರ್ಟ್ ಆಗಿದೆ. ಕೆಲವೊಂದು ಹುದ್ದೆಗಳನ್ನು ಬೇರೆ ಕಡೆಯಿಂದ ಡೆಪ್ಯುಟೇಷನ್ ಮೇಲೆ ಹಾಕೊಳ್ತಿದ್ದಾರೆ. ಅದನ್ನು ಆ ಪ್ರಕ್ರಿಯೆಯನ್ನು ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಈಗ ಹಾಸ್ಪಿಟಲ್ ಬೇಕಾದಂಥ ಫರ್ನಿಚರ್ಸ್, ಎಕ್ವಿಪ್ಮೆಂಟ್ಸನ್ನು ನಾವು ಆಲ್ರೆಡಿ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಅವ್ರ ಬೇಡಿಕೆಗೆ ತಕ್ಕಂತೆ ಈ ಟೆಂಡರ್ ಆಲ್ರೆಡಿ ಫ್ಲೋಟ್ ಮಾಡಿದೆ ಟೆಂಡರ್. ಈಗ ಅದು ಟೆಂಡರ್ ಕಂಪ್ಲೀಟ್ ಆದ ತಕ್ಷಣ ಆ ಹಾಸ್ಪಿಟ್ಲಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು, ಫರ್ನಿಚರ್ಸು ಬಂದ ತಕ್ಷಣ ನಾವು ಕಾರ್ಯಪ್ರವೃತ್ತಿ ಮಾಡಿಸ್ತೇವೆ. ಕೆಲವೊಂದು ಇಕ್ವಿಪ್ಮೆಂಟ್ಗಳನ್ನು ಅಂದರೆ ಆಪರೇಷನ್ಗೆ ಸಂಬಂಧಪಟ್ಟಿದ್ದು ಅವನ್ನ ನೀವು ಇಲಾಖೆಯಿಂದನೂ ಕೊಡ್ತಾರೆ. ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ಬಜೆಟ್ ಇತ್ತು, ಮತ್ತು ಇಲಾಖೆಯಿಂದ ಇನ್ ಕೇಸ್ ಅಲ್ಲ ಇದಾಗೋದಿಲ್ಲ, ನಾವು ಅಟ್ಲೀಸ್ಟ್ ಇಮಿಡಿಯೇಟ್ ಡಾಕ್ಟರ್ಸ್ ಬಂದರೆ ಸ್ಟಾರ್ಟ್ ಮಾಡೋಕೆ ಒಂದು ಜನ ಇರಲಿ ಅಂತ ನಾವು ತರಿಸ್ಕೊಂಡ್ವಿ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅನುಮೋದನೆ ಸರ್ಕಾರದ ಅನುಮೋದನೆ ಸಿಕ್ಕೈತೆ ನೀವು ಮಾಡಿದ್ದು ಅಥವಾ ಅದಕ್ಕೆ ಯಾವ ಕಾರಣಕ್ಕೆ ಲೇಟ್ ಆಗುತ್ತೆ ಸರ್? ಇದು ಗೊತ್ತಿಲ್ಲ. ಯಾಕೆ ಸರ್ಕಾರದ ಹಂತದಲ್ಲಿ ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ NHMನಲ್ಲೇ ಇದು ಬಿಲ್ಡಿಂಗ್ ರೆಡಿ ಆಗಿತ್ತು. ಇಲ್ಲಿ ಸ್ಟೇಟ್ ಇದರಿಂದ ನಾವು ಅವ್ರಿಗೆ ಸ್ಯಾಂಕ್ಷನ್ ಆಗಬೇಕು, ಸ್ಟಾಫ್ ಪೊಸಿಷನ್ ಸ್ಯಾಂಕ್ಷನ್ ಆಗಬೇಕು. ಯಾವುದೋ ಒಂದು ಕಾರಣದಿಂದ ಡಿಲೇ ಆಗಿತ್ತು, ಅದು ಬಿಟ್ಟರೆ ಬೇರೆ ಏನು. ಈಗ ಸ್ಯಾಂಕ್ಷನ್ ಮಾಡಿ ಈ ಪೋಸ್ಟ್ ಕ್ರಿಯೇಟ್ ಮಾಡಿ ಇವನ್ನ ಹೆಡ್ ಆಫ್ ಅಕೌಂಟ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಈಗ ಮೊನ್ನೆ ಇದಾಗಿ ಒಂದು ವಾರ ಆಗಿದೆ. ಒಂದು ವಾರ ಆಗಿ ಆರ್ಡ್ರ್ ಬಂದಿದೆ. ಒಂದು ವಾರ ಈಗ ಡಿಸೆಂಬರ್ ಅಂತ್ಯದೊಳಗೆ ಸ್ಟಾರ್ಟ್ ಮಾಡ್ತೇವೆ. ಯಾಕಂದರೆ ನಾವು ಎಲ್ಲ ಒಂದು ಹಾಕೋಬೇಕು, ಡಾಕ್ಟರ್ಸ್ನ ಕಾಲ್ಫಾರ್ಮ್ ಮಾಡೋದು, ಫಿಸಿಷಿಯನ್ನ 5 ಜನ ಆಗ್ತಾರೆ. ಒಟ್ಟೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕಾಲ್ಫಾರ್ಮ್ ಮಾಡಿ ಪೇಪರ್ ನೋಟಿಫಿಕೇಷನ್ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ. ಬೇರೆ ಸ್ಟಾಫನ್ನು ಒಂದಿಷ್ಟು ಹೊರಗೂ ತೆಗೆದಾವೆ, ಒಂದಿಷ್ಟು
ಡೆಪ್ಯುಟೇಷನ್ ಬಿಲ್ ಹಾಕ್ಕೊಂಡಿದ್ದಾರೆ, ಅವಾಗ ಕೆಲಸ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಓವರಾಲ್ ಫುಲ್ಲಿ ಫಂಕ್ಷನ್ ಆಗ್ಬೇಕಂದ್ರೆ 1 ಮಂತ್, ನಾವು 1 ತಿಂಗಳೊಳಗೆ ಸ್ಟಾರ್ಟ್ ಮಾಡ್ತೀವಿ. DHO ಡಾಕ್ಟರ್ SS ನಿಲ್ಗುಂದ್ ಅವರ ಮಾತನ್ನು ಆದಷ್ಟು ಬೇಗ ಏನು ನುರಿತ ವೈದ್ಯರನ್ನು ನಾವು ಅಲ್ಲಿ ತಜ್ಞ ವೈದ್ಯರನ್ನು ನೇಮಕ ಮಾಡ್ಕೊಳ್ತೀವಿ. ಜೊತೆಗೆ ಅಲ್ಲಿ ಬೇಕಾಗಿರ್ತಕ್ಕಂಥ ಲ್ಯಾಬ್ ಟೆಕ್ನಿಷಿಯನ್ಗಳನ್ನಾಗಿರ್ಬೋದು, ಜೊತೆಗೆ ಫಾರ್ಮಸಿಸ್ಟ್ಗಳನ್ನಾಗಿರ್ಬೋದು, ಜೊತೆಗೆ ಇನ್ನು ಗುತ್ತಿಗೆ ಆಧಾರದ ಮೇಲೆ ಸಾಕಷ್ಟು ಜನರನ್ನು ತೆಗೆದುಕೊಂಡು ಆ ಒಂದು ಆಸ್ಪತ್ರೆಯನ್ನು ಮತ್ತೆ ಆರಂಭ ಮಾಡ್ತೀವಿ ಅಂತಹ ಮಾತನ್ನು ಭರವಸೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ರೋಗಿಗಳಿಗೆ ಸಮಸ್ಯೆ ಆಗಬಾರ್ದು. ಯಾಕಂದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೈಟೆಕ್ ಕಟ್ಟಡಗಳನ್ನು ಕಟ್ಟಿಸಿದೆ, ಆದರೆ ಅದು ಯಾವುದೇ ರೀತಿ ಉಪಯೋಗಕ್ಕೆ ಬಾರದಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಇನ್ನಾದರೂ ಸರ್ಕಾರ ಮತ್ತು ಗದಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ವೈದ್ಯರನ್ನು ನೇಮಕ ಮಾಡಿ ರೋಗಿಗಳಿಗೆ ರೋಗಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.